ಅದಕ್ಕೆ ನಾನು ಯಾವಾಗ್ಲೂ ಅಂತಿರ್ತೀನಿ, ಈ ಜನ್ಮದಲ್ಲಿ ಪಂಚಾಮೃತ ಕುಡಿತಿರೋಣ, ಈ ಜನ್ಮದಲ್ಲಿ ಊಟ ಮಾಡೋಣ, ಈ ಜನ್ಮದಲ್ಲಿ ಕಸ ಗುಡಿಸೋಣ. ತುಂಬಾ ಜನ ನಮ್ಮ ಮಠಕ್ಕೆ ಎಷ್ಟೋ ಜನ ಬಂದಿದ್ರು, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್. ರಾತ್ರಿ ಹೊತ್ತು ಹೆಣ್ಮಕ್ಳು ಕಸ ಗುಡಿಸ್ತಾ ಇದ್ರು. ಮನೇಲಿ ಗುಡಿಸೋ ಡೌಟು ರಾಯರ ಮನೆಗೆ ಬಂದು ಕಸ ಗುಡಿಸ್ತಾರೆ. ಯಾಕಂದ್ರೆ ಅಂತಹ ಎತ್ತರದ ವ್ಯಕ್ತಿತ್ವ ಮಂತ್ರಾಲಯ ಪ್ರಭುಗಳದು. ನಿನ್ನ ಮನೆ ಅಂಗಳದಿ ಹಿಡಿ ಅನ್ನ ಹಾಕು ಅಂತ ಈ ಜನ್ಮದಲ್ಲಿ ಇವರ ಋಣಕ್ಕೆ ಬಿದ್ದರೆ ಮುಂದಿನ ಜನ್ಮಕ್ಕೂ ಇವರ ಮನೆಯಲ್ಲೇ ಹುಟ್ಟುವ ಭಾಗ್ಯ ಮತ್ತೆ ಕೊಡ್ತಾರೆ. ಆಗ ಓದುವ ಬುದ್ಧಿಯನ್ನು ಕೊಡ್ಲಿ ಅನ್ನುವ ಪ್ರಾರ್ಥನೆಯನ್ನ ಮಾಡಬಹುದು.